ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಈ ದಿನ GPSTR, HSTR, TET ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಏನು ಮಾಡಬೇಕಂದ್ರೆ ಒಂದು ಸ್ಟಡಿ ಪ್ಲಾನನ್ನು ಮಾಡ್ಕೋಬೇಕು. ಅದರಿಂದ ನಾವು ಸಕ್ಸಸ್ ಕಾಣಕ್ಕೆ ಬಹಳ ಈಸಿ ಆಗ್ತದೆ. ಅದಕ್ಕೆ ನಾವು ಈ ದಿನ ಈ ವಿಡಿಯೋದಲ್ಲಿ ಸ್ಟಡಿ ಬ್ಲಾಗ್ ಅಂದರೆ ಒಂದು ಬ್ಲಾಗ್ ಟೈಪ್ ಒಂದು ಮುಂಜಾನೆಯಿಂದ ಹಿಡಿದು ರಾತ್ರಿ ತನಕ ಅಂದರೆ ಒಂದು ದಿನದಲ್ಲಿ ನೀವು ಎಷ್ಟು ಗಂಟೆಗಳ ಕಾಲ ಓದಬೇಕು, ಯಾವ ಸಬ್ಜೆಕ್ಟನ್ನು ಓದಬೇಕಂತ ಹೇಳಿ ಯಾವ ರೀತಿ ಪ್ಲಾನ್ ಮಾಡಬೇಕು, ಫಸ್ಟ್ ಏನು ಮಾಡಬೇಕು ಈ ರೀತಿ ಒಂದು ನೀವು ಸೆಟಪ್ಪನ್ನು ಮಾಡ್ಕೊರಿ. ಓದೋ ಸಲುವಾಗಿ ಈ ರೀತಿ ಒಂದು ಯಾವ ಪುಸ್ತಕವನ್ನು ಓದಬೇಕಂತ ಮಾಡಿ ಈ ರೀತಿ ಇಟ್ಕೊಂಡು ಒಂದು ದಿನದಲ್ಲಿ ಎಷ್ಟು ಯಾವ ಸಬ್ಜೆಕ್ಟನ್ನು ಕವರ್ ಮಾಡಬೇಕಂತ ಮಾಡಿರಿ ಅಂತ ಹೇಳಿ ಒಂದು ಪ್ಲಾನ್ ಹಾಕೊಂಡ್ರೆ ಡೈಲಿ ಓದೋದ್ರಿಂದ ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ ಮತ್ತು ಎಲ್ಲ ಟಾಪಿಕ್ ಕೂಡ ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಒಮ್ಮೆ ತೊಗೊಂಡು ಕೂಡಬೇಡ್ರಿ. ಒಂದು ದಿನದಲ್ಲಿ ಎಷ್ಟು ಓದಬೇಕಲ್ಲ ಅದನ್ನು ತೊಗೊಂಡು ಕೂಡ್ರಿ. ನೋಡಿರಿ ಈ ವಿಡಿಯೋನ ಒಂದು ಸ್ವಲ್ಪ ದೊಡ್ಡದಾದರೂ ಏನು ಮಾಡಿರಿ ಕೊನೆ ತನಕ ನೋಡಬೇಕ್ರಿ. ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಸಬ್ಜೆಕ್ಟ್ ನಾವು ಎಷ್ಟು ಟೈಮನ್ನು ಕೊಡಬೇಕು, ಯಾವ ರೀತಿ ನಮ್ಮ ಡೈಲಿ ರೂಟೀನನ್ನು ನಾವು ಸ್ಟಡಿ ಬ್ಲಾಗ್ ಒಳಗೆ ಅಂದರೆ ಸ್ಟಡಿ ಪ್ಲಾನನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು. ನಮ್ಮದೇ ಆದಂಥ ಸ್ಟಡಿ ಪ್ಲಾನ್ ಎಲ್ಲರದ್ದು ನೋಡಿ ಅವ್ರು ಹೆಂಗೆ ಮಾಡ್ತಾರೆ ಆ ರೀತಿ ಮಾಡ್ಕೋಬೇಡ್ರಿ. ನಿಮ್ಮದೇ ಆದಂಥ ಒಂದು ಸ್ಟಡಿ ಪ್ಲಾನನ್ನು ಮಾಡ್ಕೊರಿ, ಟೈಮ್ ಟೇಬಲನ್ನು ಹಾಕೋರಿ. ಈ ವಿಡಿಯೋದೊಳಗೆ ನನಗೆ ತಿಳಿದಷ್ಟು ನಾನು ನಿಮ್ಗೆ ಒಂದು ಸ್ಟಡಿ ಬ್ಲಾಗ್ ಟೈಪ್ ಅಂದರೆ ಒಂದು ದಿನದ ತಯಾರಿ ಯಾವ ರೀತಿ ಇರಬೇಕು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕಂದ್ರೆ ಒಂದು ತಯಾರಿ ಇರಬೇಕು, ಒಂದು ಪ್ಲಾನ್ ಇದ್ದರೆ ಸಕ್ಸಸ್ಸನ್ನು ಕಾಣಬಹುದು. ಅದಕ್ಕೆ ನಾನು ಇಲ್ಲಿ ನಿಮ್ಗೆ ಒಂದು ಡೆಮೋ ಅಂದರೆ ಒಂದು ಮುಂಜಾನೆಯಿಂದ ರಾತ್ರಿ ತನಕ ಏನೇನು ಓದಬೇಕಂತ ಹೇಳಿ ಒಂದು ಸ್ವಲ್ಪ ವಿಡಿಯೋದೊಳಗೆ ನೋಡೋಣ ಬರ್ರಿ, ಕೊನೆ ತನಕ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಓದ್ತಾ ಇದ್ರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ನೋಡ್ರಿ ಓದುವಾಗ ಏನು ಮಾಡಬೇಕ್ರಿ, ಈ ರೀತಿ ಒಂದಿನದ್ದು ಪ್ಲಾನನ್ನು ಹಾಕಿರ್ಬೇಕ್ರಿ. ಇದನ್ನು ಈ ರೀತಿ ಒಂದು 2-3 ಪ್ಲಾನನ್ನು ಹಾಕ್ರಿ. ಅಂದರೆ ಇಲ್ಲಿ ನಾನು 3 ಸಬ್ಜೆಕ್ಟನ್ನು ತೊಗೊಂಡಿದ್ದೇನೆ. ಅದರಲ್ಲಿ ಬರುವಂತಹ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ನೀವು ಬರೆಯತ್ತೀರಿ ಅಂದರೆ ಅಲ್ಲಿ ಬರುವಂಥ ಸಬ್ಜೆಕ್ಟನ್ನು ಡಿವೈಡ್ ಮಾಡಿ ಈ ರೀತಿ ಒಂದು ವಾರದಲ್ಲಿ ಇದನ್ನು ಈ ಒಂದು ಟೈಮ್ ಟೇಬಲನ್ನು ಹಾಕಿವಲ್ಲ ಈ ದಿನ ಇದನ್ನು ವಾರದಲ್ಲಿ ಎರಡು ದಿನ ಅಥವಾ 3 ದಿನವನ್ನು ಓದೋಕೆ ಟ್ರೈ ಮಾಡಿರಿ. ಅಂದರೆ ನಿಮಗೆ ಯೂಸ್ ಆಗುತ್ತೆ ರೀ. ನೋಡ್ರಿ ಇಲ್ಲಿ ಹೆಂಗಂದ್ರೆ ನೋಡ್ರಿ ಈ ದಿನ ಮುಂಜಾನೆ ಎದ್ದ ತಕ್ಷಣ ನೀವು ಸಮಾಜ ವಿಜ್ಞಾನ ಅಂದರೆ ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಅಲ್ಲಿ ಹಾಕೋರಿ. TET, HSTR ಮತ್ತು GPSTR ಓದ್ರ ಸಲುವಾಗಿ ಮಾಡಿದ್ದು. ಯಾಕಂದರೆ ಈಗ TET, GPSTR, HSTR ನೋಟಿಫಿಕೇಶನ್ ಆಗೋ ಸಾಧ್ಯತೆ ಬಹಳ ಅದ್ರಿ. ಅದಕ್ಕೇನಂದ್ರೆ ನಾನು ಅದ್ರ ಬಗ್ಗೆ ಹೇಳಾಕತ್ತೀನಿ. ಅದರಲ್ಲಿ ನೀವು ಯಾವ ಸ್ಪರ್ಧಾತ್ಮಕ ಓದ್ತಿರ್ತಿರಲ್ಲ ಅದನ್ನು ಅಲ್ಲಿ ಚೇಂಜ್ ನೀವು ಮಾಡ್ಕೋಬಹುದು. ನೋಡಿರಿ ಮುಂಜಾನೆ 1 ಗಂಟೆ ಮುಂಜಾನೆ ಏನು ಮಾಡಬೇಕ್ರಿ, ಒಂದು ಅಧ್ಯಾಯವನ್ನು ಸಮಾಜ ವಿಜ್ಞಾನದಲ್ಲಿ ತೊಗೊಂಡು ನೀವು ಅದನ್ನು 2 ಗಂಟೆಗಳ ಕಾಲ ಅಂದರೆ ಒಂದೊಂದು ಟಾಪಿಕ್ ಅಂದರೆ ಒಂದು ಅಧ್ಯಾಯ ಸಣ್ಣದು ಕೂಡ ಇರುತ್ತೆ, ಅದರಲ್ಲಿ 2 ಅಧ್ಯಾಯ ಕೂಡ ನೀವು ಓದ್ಕೋಬೋದು. ಮೊದಲು ಓದಿದ್ದಿತ್ತಂದ್ರೆ ಇಲ್ಲಿಗಂದ್ರೆ 2 ಗಂಟೆ ಬೇಕು ಒಂದು ಅಧ್ಯಾಯವನ್ನು ಚೆನ್ನಾಗಿ ಓದಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ. ನೆಕ್ಸ್ಟ್ ಮುಂಜಾನೆ 10 ಗಂಟೆಗೆ ನೋಟ್ಸ್ ಅಂದರೆ ನೆಕ್ಸ್ಟ್ ಒಂದು 2 ತಾಸು ಗ್ಯಾಪ್ ತೊಗೊಂಡು ಅಂದರೆ ಏನಂದರೆ 10 ಗಂಟೆ ಮತ್ತೆ ಮಾಡೋದು ನೀವು ಓದಿದ್ದನ್ನು ಒಂದು ಸ್ವಲ್ಪ 1 ಗಂಟೆ ಕಾಲ ಶಾರ್ಟ್ ಒಳಗೆ ಒಂದು ಸ್ವಲ್ಪ ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ, ಸ್ಪೀಡ್ ಬರೋಕ್ಕೂ ಕೂಡ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಇದು GPSTR ಪರೀಕ್ಷೆಗೆ ಭಾಳ ಉಪಯೋಗ ಆಗ್ತದೆ ನೋಡಿರಿ. ನೆಕ್ಸ್ಟ್ 3 ಗಂಟೆಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ TETಗೆ HSTR, GPSTR ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಅದಕ್ಕೆ ಏನು ಮಾಡಬೇಕು ರೀ, ನಾವು 1 ಗಂಟೆ ದಿನದಲ್ಲಿ 1 ಗಂಟೆ ಸೈಕಾಲಜಿನ ಓದಲೇಬೇಕು ರೀ. ಅದನ್ನು ಮತ್ತೆ ನೆಕ್ಸ್ಟ್ ಸಾಯಂಕಾಲ 5 ಗಂಟೆಗೆ ಹಳೆಯ ಪ್ರಶ್ನೆ ಪತ್ರಿಕೆನ 1 ಗಂಟೆಗಳ ಕಾಲ ಬಿಡಿಸ್ಬೇಕು ರೀ. ಸಾಯಂಕಾಲ 5ಕ್ಕೆ ಏನು ಮಾಡಿದ್ರಿ, ಇದು ಇಲ್ಲಿ 3ರಿಂದ 1 ಗಂಟೆಯಿಂದ 4 ತನಕ ಓದಿರಿ. ಆಮೇಲೆ 1 ಗಂಟೆ ಒಂದು ಸ್ವಲ್ಪ ರೆಸ್ಟ್ ತಗೋರಿ. ನೆಕ್ಸ್ಟ್ ಸಾಯಂಕಾಲ ಏನು ಮಾಡಿರಿ 5 ಗಂಟೆಗೆ ಒಂದು ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆನ ತೊಗೊಂಡು ಅದನ್ನು ಕೂಡ 1 ಗಂಟೆ ಬಿಡ್ಸಕ್ಕೆ ಟ್ರೈ ಮಾಡಿರಿ. ಮತ್ತು ನೆಕ್ಸ್ಟ್ ರಾತ್ರಿ 8 ಗಂಟೆಗೆ ಕನ್ನಡ ಗ್ರಾಮರೇ ಹಾಕೋರಿ ಇಲ್ಲಿ, ಮತ್ತು ಇಂಗ್ಲೀಷ್ ಗ್ರಾಮರೇ ಹಾಕೋರಿ. 2 ಗ್ರಾಮರನ್ನು ಏನು ಮಾಡಿರಿ 1 ಗಂಟೆಗಳ ಕಾಲ ಬಿಡಿಸ್ರಿ. ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. GPSTR, HSTR ಭಾಳ ಯೂಸ್ ಆಗುತ್ತೆ ಇದು ನೀವು ಡೈಲಿ ಒಂದು ಸ್ವಲ್ಪ ಬಿಡಿಸಬೇಕು. ಅದಕ್ಕೆ ಇದನ್ನು ತೊಗೊಂಡಿದ್ದು ನಾನು. ಮತ್ತು ರಾತ್ರಿ 10 ಗಂಟೆಗೆ ಏನು ಮಾಡಬೇಕು ರೀ, 1 ಗಂಟೆಗಳ ಕಾಲ ರಿವಿಷನನ್ನು ಮಾಡಬೇಕು. ಎಲ್ಲ ಓದಿದ್ದನ್ನು ನಾವು ಎಷ್ಟು ಮಟ್ಟಿಗೆ ಓದಿವಿ ಇನ್ನೊಂದ್ಸಲ ರಿಕಾಲ್ ಅಂದರೆ ರಿವಿಷನನ್ನು ಮಾಡಿಕೊಂಡು ಈ ದಿನದ ಸ್ಟಡಿ ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿರಿ ಈಗ ಮುಂಜಾನೆ 6 ಗಂಟೆ ಆಗಿದೆ. ನೋಡಿರಿ 6 ಗಂಟೆಗೆ ನಾವು ಏನಂತ ಹಾಕಿದ್ದೆವು, ಮುಂಜಾನೆ ಇಲ್ಲಿ ಏನಂದರೆ ಸಮಾಜ ವಿಜ್ಞಾನವನ್ನು ಒಂದು ಅಧ್ಯಾಯ ತೊಗೊಂಡು 2 ಗಂಟೆಗಳ ಕಾಲ ಓದಬೇಕಂತ ಹಾಕಿದ್ದೆವು. ಈಗ ಮುಂಜಾನೆ ಏನು ಮಾಡಬೇಕಪ್ಪ ಅಂದರೆ ನಾವು ನಿಮ್ಮ ಸಮಾಜ ವಿಜ್ಞಾನದೊಳಗೆ ನೀವು ಯಾವ್ದು ಓದಬೇಕು ಅನಿಸ್ತದೆ ಅದನ್ನು ನೀವು ಟಾಪಿಕನ್ನು ತೆಗೆದು ಏನು ಮಾಡೋದಪ್ಪ ಅಂದರೆ ಅದೇ ರೀತಿ ಏನು ಮಾಡೋದಂದರೆ ಇಲ್ಲಿ ಓದ್ಕೊತಾ ಕೊಡೋದು. ನಾನು ಇಲ್ಲಿ ಯಾವತ್ತು ತೊಗೊಂಡಿನಂದರೆ ಇಲ್ಲಿ ನಾನು 7ನೇ ತರಗತಿಯ ಭಾಗ 1ರಲ್ಲಿ ನಾನು ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ಓದಾಗತ್ತಿದ್ದೆ. ಅದನ್ನೇ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ರೀ. ಯಾಕಂದರೆ ಈಗ ನೆಕ್ಸ್ಟ್ ಬರುವಂತಹ HSTR ಕೂಡ ಅದರ ತಯಾರಿ ಕೂಡ ನಾನು ಮಾಡ್ತಾ ಇದ್ದೀನಿ. ಈಗ GPSTR ಅಂತೂ ಆಯಿತು, ಮತ್ತು ನೆಕ್ಸ್ಟ್ ನಾವು HSTRಗೆ ಟ್ರೈ ಮಾಡ್ತಾ ಇರೋದು ಅಂದರೆ ಓದ್ತಾ ಇರೋದು. ಅದಕ್ಕೆ ನಾನು ಕೂಡ ಓದ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ TET, GPSTR, HSTR ಇದಕ್ಕೆ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಾಗತ್ತಿರಲ್ಲ ಅದಕ್ಕೆ ಓದಾಕನ ಏನಂದರೆ ಮುಂಜಾನೆ ಈಗ 6 ಗಂಟೆಗೆ ನಾವು 2 ಗಂಟೆಗಳ ಕಾಲ ಸಮಾಜ ವಿಜ್ಞಾನದಲ್ಲಿ ಬರುವ ಒಂದು ಟಾಪಿಕನ್ನು ತೊಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡೋಣ ರೀ. ಆಮೇಲೆ ಅದನ್ನು ಏನು ಮಾಡೋಣ ನೋಟ್ಸ್ ಮಾಡೋಣ ಅಂತ ಫಸ್ಟ್ ಏನು ಮಾಡೋಣ ಒಂದು ಸ್ವಲ್ಪ ಓದ್ಕೋತಾ ಹೋಗೋಣ. ಮುಂಜಾನೆ ಓದುವ, ಯಾಕಂದರೆ ಮುಂಜಾನೆ ಒಂದು ಸ್ವಲ್ಪ ನಿಮ್ಮದು ಫ್ರೆಶ್ ಮೈಂಡ್ ಇರುತ್ತಲ್ಲ ಅದಕ್ಕೆ ಸಮಾಜ ವಿಜ್ಞಾನವನ್ನು ತಗೋರಿ ಅಂತ ಹೇಳ್ತೀನಿ. ಯಾಕಂದ್ರೆ TET ಮತ್ತು ನಾವು GPSTR ಬರೆಯೋರು ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇತ್ತಪ್ಪ ಅಂದರೆ ನಮಗೆ ಭಾಳ ಯೂಸ್ ಆಗುತ್ತೆ, ನೆನಪುಳಿತದೆ. ಅದಕ್ಕೆ ಮುಂಜಾನೆ 2 ಗಂಟೆಗಳ ಕಾಲ ಸಮಾಜ ವಿಜ್ಞಾನವನ್ನು ಓದಲೇಬೇಕು ರೀ. ಈಗ ಮುಂಜಾನೆ ನಾವು 2 ಗಂಟೆಗಳ ಕಾಲ ಇದನ್ನು ನಾನು ಸ್ಪೀಡ್ ಒಳಗೆ ತಗೋತೀನಿ, ನೀವು 2 ಗಂಟೆಗಳ ಕಾಲ ಓದ್ರಿ. ಈ ರೀತಿ ಇಂಪಾರ್ಟೆಂಟ್ ಅನ್ನಿಸ್ತಂದ್ರೆ ಈ ರೀತಿ ಮಾರ್ಕನ್ನು ಮಾಡ್ಕೋತಾ ಹೋಗ್ರಿ ಇಲ್ಲಿ.
ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆದರೆ ಇಲ್ಲಿ ಇದನ್ನು ಕೂಡ ಓದ್ಕೋದು ಇಲ್ಲಿ ಇಲ್ಲಿ ಬರ್ಕೋಬಹುದು. ನೋಡಿರಿ ಈ ರೀತಿ ನಾವು 2 ಗಂಟೆಗಳ ಕಾಲ ಓದಿವಂತ ತಿಳ್ಕೊರಿ. ನಾನು ಒಂದು ಟೈಪ್ ನಿಮಗೆ ಸ್ಟಡಿ ಬ್ಲಾಗ್ ಯಾವ ರೀತಿ ಅಂತ ಹೇಳಿ ಅಂದರೆ ಸ್ಟಡಿ ಪ್ಲಾನನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಜಸ್ಟ್ ಡೆಮೋ ತೋರಿಸಾತಿದ್ದೀನಿ ರೀ. ಅದಕ್ಕೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಅದಕ್ಕೆ ಏನು ಮಾಡೋಣ, ಈ ಸತಿ 2 ಗಂಟೆ ಓದಿವಂತ ಅನ್ಕೋರಿ. ಈಗ ಒಂದು ಸ್ವಲ್ಪ ದೀರ್ಘಕಾಲ ರೆಸ್ಟನ್ನು ತಗೋರಿ. ನೆಕ್ಸ್ಟ್ ನೋಡ್ರಿ ಏನಂತ ಆಮೇಲೆ 2 ಗಂಟೆಗಳ ಕಾಲ ಓದ ತಕ್ಷಣ ಮುಂಜಾನೆ 10 ಗಂಟೆಗೆ 1 ಗಂಟೆ ನೋಟ್ಸ್ ಮಾಡೋದ್ರಿ. ಈ ಸತಿ ನಾವು ಒಂದು ಅಧ್ಯಾಯವನ್ನು ಓದಿವಲ್ರಿ, ಅದಕ್ಕೆ ಏನು ಮಾಡೋಣಪ್ಪ ಅಂದರೆ ಈ ರೀತಿ ನೋಟ್ಸನ್ನು ಮಾಡ್ಕೋತಾ ಹೋಗ್ಬೇಕ್ರಿ. ಓದಿದ್ದನ್ನು ಈ ರೀತಿ ನೋಟ್ಸ್ ಮಾಡ್ಕೋತಾ ಹೋಗ್ಬೇಕ್ರಿ. ಈಗ 10 ಗಂಟೆ ಆಗಿದೆ ಸಮಯ. ಈಗ ಏನು ಮಾಡೋದು, ನೋಟ್ಸ್ ಈ ರೀತಿ ನೋಟ್ಸನ್ನು ಬರೆಯುತ್ತಾ ಹೋಗೋದು. ನೋಟ್ಸ್ ಬರದ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ ನೋಡಿರಿ, ಒಂದು ಸ್ವಲ್ಪ ನೋಟ್ಸ್ ಬರೆಯೋದು ಸ್ಟಾರ್ಟ್ ಮಾಡೋಣ ರೀ. ಇಲ್ಲಿ ನಾನು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂತಹ ವಾಯುಗುಣದ ಬಗ್ಗೆ ಈಗ ಓದಿದ್ದೇನೆ ರೀ. ಅದರಲ್ಲಿ ಬರುವಂಥದ್ದು ಒಂದು ಸ್ವಲ್ಪ ಶಾರ್ಟ್ಕಟ್ನಾಗ ನೋಟ್ಸನ್ನು ಮಾಡೋಣ. ಸ್ವಲ್ಪ ಹಿಂಗೆ ಬರೆಯೋದ್ರಿಂದ ಒಂದು ಸ್ವಲ್ಪ ನಿಮ್ಮ ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಸ್ಪೀಡ್ ಆಗುತ್ತೆ, ಮತ್ತು ಪ್ರಾಕ್ಟೀಸ್ ಮಾಡೋಂಗೆ ಆಗುತ್ತೆ. ನೀವು ಬರ್ದಿರ್ತಿರಲ್ಲ, ಒಂದ್ಸಲ ಓದಿರ್ತೀರಿ, ಒಂದ್ಸಲ ಬರೆಯೋದ್ರಿಂದ ಏನಾಗುತ್ತೆ, ಮತ್ತೊಂದ್ಸಲ ರಿವಿಷನ್ ಮಾಡಿರ್ತಿರಲ್ಲ, ಇದರಿಂದ ನಿಮಗೆ ಬಹಳ ಯೂಸ್ ಆಗುತ್ತೆ. ಅದಕ್ಕೆ ಈ ರೀತಿ ಬರೆಯೋಕೆ ಒಂದು ತಾಸು ಈ ರೀತಿ ನೋಟ್ಸನ್ನು ಮಾಡೋಕ್ಕೆ ಟ್ರೈ ಮಾಡಿ ನೀವು. ಮತ್ತು ಹ್ಯಾಂಡ್ ರೈಟಿಂಗು ಕೂಡ ನಿಮ್ಮದು ಬಹಳ ಇಂಪ್ರೂವ್ ಆಗ್ತದೆ ರೀ. ನೆಕ್ಸ್ಟ್ ನೋಡೋಣ ಬನ್ನಿ. ಈಗ ಸಮಯ 3 ಗಂಟೆ. ನಾವು ಏನು ಹಾಕಿದ್ದೇವೆ, 3 ಗಂಟೆ ಒಳಗೆ ನಾವು ಸೈಕಾಲಜಿಯನ್ನು ಓದ್ತೀವಿ, ಶೈಕ್ಷಣಿಕ ಮನೋವಿಜ್ಞಾನ ಓದ್ತೀವಿ ಅಂತ ಹೇಳಿ ಹಾಕಿದ್ದೇವೆ 1 ಗಂಟೆಗಳ ಕಾಲ. ನಾವು ಸಿಲೆಬಸನ್ನು ಇಟ್ಕೊಂಡು ಒಂದು ನಿಮಗೆ ಇಷ್ಟವಾದ, ನಿಮಗೆ ಯಾವುದು ತಿಳಿದಲ್ಲ ಆ ಪುಸ್ತಕವನ್ನು ತೊಗೊಂಡು ನೀವು ಅದರಲ್ಲಿ ಬರುವಂಥ ಸಿಲೆಬಸಲ್ಲಿ ಬರುವಂಥ ಒಂದು ಟಾಪಿಕನ್ನು ತೊಗೊಂಡು 1 ಗಂಟೆ ಒಳಗೆ ಚೆನ್ನಾಗಿ ಓದೋಕೆ ಟ್ರೈ ಮಾಡಿರಿ. ನೋಡಿರಿ ಈ ವಿಡಿಯೋನ ನೀವು ಲೈಕ್ ಮಾಡಬೇಕು ರೀ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ರೀತಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೋಡ್ತಾ ಒಂದು ಸ್ವಲ್ಪ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ಬ್ಲಾಗ್ನ ಕಂಟಿನ್ಯೂ ಆಗಿ ಎಂಟು ತನಕ ನೋಡಿ. ನಿಮಗೆ ಈ ವಿಡಿಯೋದಿಂದ ಒಂದು ಸ್ವಲ್ಪ ಮೋಟಿವೇಶನ್ ಕೂಡ ಆಗ್ಬೋದು. ಯಾವ ರೀತಿ ನೀವು ಓದಬೇಕು, ಸ್ಟಡಿ ಪ್ಲಾನನ್ನು ಮಾಡ್ಕೋಬೇಕು, ಯಾವ ರೀತಿ ಟೈಮನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಿಳಿದಂತ ಅನ್ಕೋತೀನಿ. ತಿಳಿದ್ರೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ರಿ. ನೋಡಿರಿ ಇಲ್ಲಿ 3 ಗಂಟೆಗೆ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದ್ತೀವಿ ಅಂತ ಹೇಳಿ ಹಾಕಿದ್ದೆವು. ನೋಡಿರಿ ಇಲ್ಲಿ ನಾನು ಕೂಡ TETಗೆ GPSTR ಓದಿದ್ದು ಇದೇ ಪುಸ್ತಕವನ್ನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತೀನಿ. TP ಮಂಜುನಾಥ್ ಅವರ ಪುಸ್ತಕವನ್ನು ನಾನು ಓದಿದ್ದು. ನೋಡಿರಿ ಇದರಲ್ಲಿ ನಾವು ಒಂದು ಯಾವುದಾದರೂ ಟಾಪಿಕನ್ನು ತಗೊಂಡು ಓದೋಣ. ನೋಡಿರಿ ನೋಡಿ, ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು. ಇಲ್ಲಿ ಬರುವಂತಹ ಮನೋವಿಜ್ಞಾನದಲ್ಲಿ ಬರುವಂತಹ ಪಂಥಗಳ ಬಗ್ಗೆ ಒಂದು ಪುಸ್ತಕವನ್ನು ತಗೊಂಡು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸನ್ನು ಈ ರೀತಿ ಓದ್ಕೋತಾ ಹೋರಿ. ಒಂದು ಗಂಟೆಗಳ ಕಾಲ ಇಲ್ಲಿ ಬರುವಂತಹ ಪಂಥ ಅಥವಾ ವಾದಗಳ ಬಗ್ಗೆ ಓದ್ಕೋತಾ ಹೋರಿ. ಇಂಪಾರ್ಟೆಂಟ್ ಅನಿಸಿದ್ದು ಈ ರೀತಿ ಹೈಲೈಟನ್ನು ಮಾಡೋದನ್ನು ಮರಿಬೇಡಿ. ಅಂದರೆ ರಿವಿಷನ್ ಮಾಡುವಾಗ ನಿಮ್ಗೆ ಭಾಳ ಯೂಸ್ ಆಗುತ್ತೆ. ಈ ರೀತಿ ಓದ್ಕೋತಾ ಹೋರಿ. ಯಾವ್ಯಾವ ವಾದಗಳು ಬರ್ತಾವಲ್ಲ ಕಂಟಿನ್ಯೂ ಆಗಿ ಈ ರೀತಿ ಓದ್ಕೋತಾ ಹೋಗಬೇಕು. ಮತ್ತು ಇಲ್ಲಿ ಬರುವಂಥ ಪ್ರಮುಖ ವ್ಯಕ್ತಿಗಳಿಗೆ ಈ ರೀತಿ ಅಂಡರ್ಲೈನನ್ನು ಮಾಡ್ಕೋತಾ ಹೋಗ್ಬೇಕು ನೀವು. ಅಂದರೆ ಸೈಕಾಲಜಿ ನಿಮ್ಗೆ ಭಾಳ ಯೂಸ್ ಆಗುತ್ತೆ ರೀ. ಇಲ್ಲಿ 60-50 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ GPSTRಲ್ಲಿ. ಮತ್ತು TETಗೂ ಭಾಳ ಯೂಸ್ ಆಗುತ್ತೆ. ಅಲ್ಲಿನೂ ಕೂಡ ಸೈಕಾಲಜಿ ಪ್ರಶ್ನೆಗಳು ಇರ್ತವೆ. ನೋಡಿರಿ ಈ ರೀತಿ ಸೈಕಾಲಜಿಯನ್ನು ಓದಿ ಈ ರೀತಿ ಟಿಕ್ ಮಾಡೋದ್ರ ಮೂಲಕ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ರೀ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬರುತ್ತೆ ನೋಡೋಣ. ನೋಡಿರಿ ನೆಕ್ಸ್ಟ್ ಏನಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ 2 ಗಂಟೆಗಳ ಕಾಲ ಸಮಾಜ ವಿಜ್ಞಾನ ಓದಿದ್ದೆವು, ಆಮೇಲೆ ನೋಟ್ಸನ್ನು ಮಾಡಿದ್ದೆವು, ಆಮೇಲೆ ಸೈಕಾಲಜಿಯನ್ನು ಓದಿದ್ದೆವು. ನೆಕ್ಸ್ಟ್ ಒಂದು ಸ್ವಲ್ಪ ಸಮಾಜ ವಿಜ್ಞಾನ ಮೇಲೆ ನಾವು ಒಂದು ಸ್ವಲ್ಪ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಕೆ ಸ್ಟಾರ್ಟ್ ಮಾಡೋಣ ರೀ. ನೋಡಿರಿ ಇದು 2022ರಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆ ಇದು. ಇದನ್ನು ನಾವು ಒಂದು ಸಲ ಓದಿದ್ರೊಳಗೆ ಎಷ್ಟು ಪ್ರಶ್ನೆಗಳು ಬಂದವು, ಮತ್ತು ಇವತ್ತಷ್ಟೇ ಓದಿದ್ದಲ್ಲ ಹಿಂದೆಲ್ಲ ಓದಿರ್ತೀವಲ್ಲ ರೀ, ಅದರಲ್ಲಿ ಕೂಡ ಬಂದಿರ್ತವೆ ಪ್ರಶ್ನೆಗಳನ್ನು. ನೋಡಿರಿ ನಾವು ಓದಿದ್ದು ಇವತ್ತು ಒಂದು ಅಧ್ಯಾಯದ ಅನ್ಕೊಳ್ಳಿ. ನೋಡಿರಿ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬಿಡಿಸ್ಕೊತಾ ಹೋಗೋದು. ನಮಗೆ ಎಷ್ಟು ಪ್ರಶ್ನೆಗಳು ಉತ್ತರ ಗೊತ್ತದ ಅಂತ ಹೇಳಿ ಇಲ್ಲಿ ನೋಡ್ಕೋತಾ ಹೋಗಕ್ಕೆ ಬರ್ತದೆ ಇಲ್ಲಿ. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಬಳಸೋದ್ರಿಂದ ಭಾಳ ಯೂಸ್ ಆಗುತ್ತೆ. ಈ ರೀತಿ ಶಾರ್ಟ್ಕಟ್ನಾಗ ಮುಂದೆ ಹಂಗೆ ಅದ್ರ ಬಗ್ಗೆ ಬರ್ಕೋತಾ ಹೋಗ್ಬೇಕು. ನಿಮಗೆ ಏನಾದರೂ ಗೊತ್ತಿದ್ರೆ ಈ ರೀತಿ ಬರ್ಕೋತಾ ಹೋಗ್ಬೇಕು ರೀ. ನೋಡಿರಿ ವಿಷಯಗಳನ್ನು ಈ ರೀತಿ ಬರ್ಕೋತಾ ಹೋಗೋಕೆ ಟ್ರೈ ಮಾಡಿರಿ. ನೋಡಿರಿ ಇಲ್ಲಿ ಹಿಂಗೆ ಕೇಳ್ತಾರಲ್ಲ, ನೀವು ಈ ರೀತಿ ಬರ್ಕೊಂಡು ಕ್ವಶನ್ ಪೇಪರ್ ಒಳಗೆ ಇಟ್ಕೊಂಡ್ರೆ ರಿವಿಷನ್ ಮಾಡುವಾಗ ಭಾಳ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಭಾಳ ಯೂಸ್ ಆಗ್ತದೆ ಅಂತ ಅನ್ಕೋತೀನಿ. ಯಾವ ರೀತಿ ಓದಬೇಕು ಅಂತ ಹೇಳಿ ಸ್ಟಡಿ ಟಿಪ್ಸ್ ಭಾಳ ಚೆನ್ನಾಗಿದಾವೆ. ಇದ್ರೊಳಗೆ ಅಪ್ಲೈ ಮಾಡ್ಕೊರಿ. ನಿಮ್ದೊಳಗೆ ನೀವು ಕೂಡ ನಿಮ್ಮ ಕನಸಿನ ಜಾಬನ್ನು ನನಸು ಮಾಡೋಕ್ಕೆ ಭಾಳ ಈಸಿ ಆಗ್ತದೆ ಅಂತ ಹೇಳ್ಬೋದು. ಈ ರೀತಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ ಮೇಲೆ ನೆಕ್ಸ್ಟ್ ಕನ್ನಡ ಗ್ರಾಮರಲ್ಲಿ ಮತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಏನು ಮಾಡ್ರಂದ್ರೆ, ಮತ್ತು ಗೌರ್ಮೆಂಟ್ ಸ್ಕೂಲ್ ಪುಸ್ತಕವನ್ನು ತೊಗೊಂಡು ಆ ಪುಸ್ತಕದಲ್ಲಿ ಬರುವಂಥ ಹಿಂದಿ ಗ್ರಾಮರ್ ಪಾಠ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊತಾ ಹೋಗ್ರಿ. ಒಂದ್ಸಲ ನೋಡ್ಕೊರಿ. ಈಸಿ ಇರುತ್ತೆ ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಒಂದು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅತಿ ಹೆಚ್ಚು ಉದಾಹರಣೆಗಳನ್ನು ಎಕ್ಸಾಂಪಲನ್ನು ಬಿಡಿಸೋದ್ರ ಮೂಲಕ ಗ್ರಾಮರ್ಗಳನ್ನು ಹೆಚ್ಚು ಅಂಕಗಳನ್ನು ಗಳಿಸ್ಬೋದ್ರಿ. ನೆಕ್ಸ್ಟ್ ನೋಡೋಣ. ನೋಡಿರಿ ನೆಕ್ಸ್ಟ್ ರಾತ್ರಿ ಮಲಗುವಾಗ 10 ಗಂಟೆಗೆ ನಾವೇನು ಮಾಡಬೇಕಂದ್ರೆ ರಿವಿಷನನ್ನು ಮಾಡಬೇಕು. ಫುಲ್ ಒಂದು ದಿನದಲ್ಲಿ ಇದೆಲ್ಲ ಓದಿದ್ದನ್ನು ನಾವೇನು ಮಾಡಬೇಕು, ರಿವಿಷನನ್ನು ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದೆಲ್ಲ ಓದಿ ನಾವು ಹಾಗೆ ಬಿಡಬಾರ್ದು. ಎಲ್ಲ ಓದಿ ಬಿಡ್ರಿ ಇವತ್ತೊಂದಿನ ಮಲ್ಕೊಂಡ್ಬಿಡೋಣ ಅಂತ ಹೇಳಿ ನಡೆಯಂಗಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಏನು ಮಾಡಬೇಕು, ನೀವು ರಿವಿಷನನ್ನು ಮಾಡಿ ಮಲ್ಕೋಬೇಕು. ನೋಡಿರಿ ನಾವು ಫಸ್ಟ್ ಏನು ಮಾಡಿವಿ, ಸಮಾಜ ವಿಜ್ಞಾನವನ್ನು 2 ಟಾಪಿಕನ್ನು ಓದಿವಲ್ಲ, ಅದರಲ್ಲಿ ಏನು ಮಾಡಬೇಕಂದ್ರೆ ಅದನ್ನು ನೋಟ್ಸ್ ಮಾಡಿರ್ತೀವಲ್ಲ ಶಾರ್ಟ್ಕಟ್ಟಲ್ಲಿ, ಅದನ್ನೆಲ್ಲ ಇನ್ನೊಮ್ಮೆ ಚೆನ್ನಾಗಿ ನೋಡ್ಕೋಬೇಕು. ನಾವು ಎಲ್ಲ ಪಾಯಿಂಟ್ಸ್ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಸೈಕಾಲಜಿ ಓದಿವಲ್ಲ, ಅದರಲ್ಲಿ ನಾವು ಹೈಲೈಟ್ ಮಾಡಿರುವಂತಹ ಹೈಲೈಟ್ ಅಂಶಗಳನ್ನು ಒಂದ್ಸಲ ಚೆನ್ನಾಗಿ ಓದ್ಕೋಬೇಕು. ಅದಾದ ತಕ್ಷಣ ನಾವು ಏನು ಮಾಡಿವಂದರೆ
ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ, ಅದನ್ನು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರ್ತೀವಿ, ಅದನ್ನು ನೋಡೋದು ಬೇಡ. ಮತ್ತೆ ಏನು ಮಾಡೋದು, ಗ್ರಾಮರ್ ಅನ್ನೋ ಪಾರ್ಟನ್ನು ಬಿಡಿಸಿರ್ತೀವಲ್ಲ, ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಏನಂದರೆ ಇನ್ನೂ ಒಂದು 10 ಎಕ್ಸಾಂಪಲನ್ನು ಬಿಡಿಸೋದ್ರ ಮೂಲಕ ಮತ್ತೆ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಅನ್ನೋದನ್ನು ಒಂದು ಶಾರ್ಟ್ಕಟ್ನಾಗ ಬರೆದು ನೀವು ಒಂದು ನೋಟ್ೊಳಗೆ ಬರೆದಿಟ್ಬಿಟ್ರೆ ನೆಕ್ಸ್ಟ್ ಡೇ ನಿಮಗೆ ಮತ್ತೆ ಮುಂಜಾನೆ ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡೋಕೆ ಈಸಿ ಆಗ್ತದೆ. ಈ ಸ್ಟಡಿ ಬ್ಲಾಗ್ ನಿಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಅನ್ಕೋತೀನಿ, ಬಹಳ ಇಷ್ಟ ಆಗಿದ್ದು ಅಂತಲೂ ಕೂಡ ಅನ್ಕೋತೀನಿ. ಇದರಲ್ಲಿ ಏನಾದರೂ ತಪ್ಪಾದರೆ ತಿಳಿಸಿ, ಮತ್ತೆ ನೆಕ್ಸ್ಟ್ ಮಾಡುವಾಗ ಅದರಲ್ಲಿ ನಾನು ಚೇಂಜಸ್ ಮಾಡ್ಕೋತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನೀವು ಶೇರ್ ಮಾಡಬೇಕು, ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು. ಈ ರೀತಿ ಬುಕ್ಕನ್ನು ನೀವು ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕ್ರಿ. GPSTR ಪರೀಕ್ಷೆ ನಾವು ಬರಿತಾ ಇದ್ದೀವಿ, TET ಬರಿತಾ ಇದ್ದೀವಿ, HSTR ಬರಿತೀವಿ ಅಂದರೆ ಇದನ್ನು ತಗೊಂಡು ಚೆನ್ನಾಗಿ ಒಂದು ಕಡಿಮೆ ಅಂದರೂ ಒಂದು 4-5 ಸಲ ರಿವಿಷನ್ ಮಾಡಲೇಬೇಕ್ರಿ. ಎಲ್ಲ ಪುಸ್ತಕಗಳನ್ನು ಶಾರ್ಟ್ಕಟ್ ನೋಟ್ಸ್ ಮಾಡೋದನ್ನು ಕೂಡ ಮರಿಬೇಡ್ರಿ, ಶಾರ್ಟ್ಕಟ್ ನೋಟ್ಸ್ ಮಾಡಲೇಬೇಕ್ರಿ. ಇದನ್ನು ಇಷ್ಟೆಲ್ಲ ಹೇಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.